ಇವತ್ತಿನ ನ್ಯೂಸ್ ಅವರ್ನ ಫಸ್ಟ್ ಹಾಫ್ನಲ್ಲಿ ಎರಡು ಘಟನೆಗಳನ್ನು ಹೇಳಬೇಕು. ಒಂದು ಬಳ್ಳಾರಿಯ ಫಾಲೋ ಅಪ್ಪು, ಮತ್ತೊಂದು ಹುಬ್ಬಳ್ಳಿಯಲ್ಲಿ ನಡೆದ ಘಟನೆಯ ವಿವರ. ಉತ್ತರ ಕರ್ನಾಟಕದ ಎರಡು ಸುದ್ದಿ. ಬಳ್ಳಾರಿಯ ವಿಷಯದಲ್ಲಿ ಜನಾರ್ದನ ರೆಡ್ಡಿ ಅವರು 1ನೇ ತಾರೀಕೇನು ಗಲಾಟೆ ನಡೀತಲ್ಲ ಅವರ ಮನೆಯ ಮುಂದೆ, ಅದರ ಬಗ್ಗೆ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ರು. ಪ್ರೆಸ್ ಮೀಟ್ನಲ್ಲಿ ವಿಡಿಯೋ ರಿಲೀಸ್ ಮಾಡಿದ್ರು. ವಿಡಿಯೋ ಅವರೇ ಮುಂದೆ ನಿಂತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು. ಈ ವಿಡಿಯೋದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರನ ಬೆನ್ನಿಗೆ ಗುಂಡು ತಗಲಿದ್ದು ರೆಕಾರ್ಡ್ ಆಗಿದೆ. ಒಂದ್ಸಲ ಕೇಳಿಸ್ಕೊಂಬಿಡಿ ಅದು ಪ್ರೆಸ್ ಮೀಟಲ್ಲಿ ಏನು ಮಾತಾಡಿದ್ರು ಅಂತ. ಇದರಲ್ಲಿ ರಾಜಶೇಖರ್ ಅಂತ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ಆತ ರಾಜಶೇಖರ. ಏನೋ ಎಸಿತಾನ ಆತ, ಇವ್ರು ಹೇಳ್ತಾ ಇರೋದು ಬಾಟ್ಲ್ ಅದು ಅಂತ, ಬಾಟ್ಲ್ ಎಸೆದಿದ್ದು ಅಂತ. ಎಸಿತಾನೆ ಅಷ್ಟರಲ್ಲಿ ಈ ಕಡೆಯಿಂದ ಪೊಲೀಸರು ಲಾಠಿ ಚಾರ್ಜ್ ಶುರು ಮಾಡ್ತಾರೆ, ಲಾಠಿಲಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಲಾಠಿಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ರಾಜಶೇಖರ ಈ ಕಡೆ ಓಡಿ ಬರ್ತಾನೆ. ಜನಾರ್ದನ್ ರೆಡ್ಡಿ ಅವ್ರ ಮನೆ ಇರೋದು ಆ ಕಡೆ, ಜನಾರ್ದನ್ ರೆಡ್ಡಿ ಅವ್ರ ಮನೆ ಕಡೆನೇ ಆತ ಎಸಿತಾ ಇದ್ದದ್ದು. ವಿರುದ್ಧ ದಿಕ್ಕಿನಲ್ಲಿ ಓಡಿ ಬರ್ತಾ ಇರ್ತಾನೆ. ಆ ಕೆಂಪು ಪೇಟ ಸುತ್ತಕೊಂಡಿರುವಂಥ, ಪಗಡಿ ಸುತ್ತಕೊಂಡಿರುವಂಥವ್ರು ಗನ್ಮ್ಯಾನ್ಗಳು. ಒಬ್ಬ ಗನ್ಮ್ಯಾನ್ ಈ ಕಡೆ ಇರ್ತಾನೆ, 3 ಜನ ಪಗಡಿ ಸುತ್ತಕೊಂಡಿರ್ತಾರೆ. ಈತ ಓಡಿ ಬರ್ತಾ ಇದ್ದಂಗೆ ಪೊಲೀಸ್ ಲಾಠಿ ಬೀಸ್ತಾ ಇರುವ ಪೊಲೀಸು ಅಲ್ಲೇ ಇದ್ದಾನೆ. ಈ ಕಡೆ ಲೆಫ್ಟ್ ಸೈಡಿಂದ ಗುಂಡು ಬರುತ್ತೆ, ಲೆಫ್ಟ್ ಸೈಡಿಂದ. ಸಿ ದಿಸ್. ಜನಾರ್ದನ್ ರೆಡ್ಡಿ ಅವ್ರು ಏನು ಹೇಳಿದ್ರೆ ಕೇಳಿಸ್ಕೊಳ್ಳಿ. ಗನ್ಮೇನು ಅವನಿಗೆ ಮಧ್ಯದಲ್ಲಿ ಒಂದು ಗ್ಯಾಪ್ ಕೂಡ ಇದೆ. ಸ್ಟ್ರೈಟ್ ಅವೇ ಫೈರ್ ಮಾಡಿದ್ದಾರೆ. ಮತ್ತು ಅವನು ರಾಜಶೇಖರ್ ಡೆತ್ ಆಗಿರೋದು ಟಾಪ್ ಕ್ಯಾಂಡಿಡೇಟ್ಗಳಲ್ಲಿ, ಅವನು ಬರೋದು ಹಿಂದೆ ಓಡಾಡೋ ಕ್ಯಾಂಡಿಡೇಟ್ಗಳಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್. ಮತ್ತು ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ. ಸತೀಶ್ ರೆಡ್ಡಿದು ಘಟನೆ 7:30 ಒಳಗಡೆ ಮುಗ್ದೋಯ್ತು. 9 ಗಂಟೆಗೆ ಬರೋದ್ ಜೊತೆ ಇದೇ 4-5 ಮಂದಿ ಪ್ರೈವೇಟ್ ಗನ್ಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರುವಂಥ ವಿಡಿಯೋಗಳು ಇದೆ. ಮತ್ತು ಈ ಗಲಾಟೆನಲ್ಲಿ ಕೂಡ ಗನ್ಮ್ಯಾನ್ಗಳೆಲ್ಲ ಕಾಣಿಸ್ತಾರೆ. 4 ಮಂದಿ. ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದರೆ, ಯಾರಾದರೂ ವಾಲ್ಮೀಕಿ ಹುಡುಗನ್ನ ಇನ್ನೊಬ್ಬರನ್ನ ಏನಾದರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ, ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೇನಾದರೂ ತೊಂದರೆ ಮಾಡಬೇಕು ಅಂತೇಳಿ ಆ ರಾಜಶೇಖರನ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ಗಳಿಗೂ ಗೊತ್ತು. ಯಾಕೆಂದರೆ ದಿನ ಭರತ್ ಮನೆಗೆ ಬರೋರಲ್ಲಿ ಟಾಪ್ ಲಿಸ್ಟಲ್ಲಿ ಒಂದು ರಾಜಶೇಖರ್ ಒಬ್ಬನು. ಡೈರೆಕ್ಷನ್ ಅವ್ನು ಭರತ್ರಿಗೆ ಕೊಟ್ಟಿದ್ರೇನೆ ಆ ಹುಡುಗನ್ನ ಜಸ್ಟ್ 4-5 ಅಡಿಯಲ್ಲೇ ಈ ಬೆನ್ನಿಂದನೇ ಹಾಕಿ ಫೈರ್ ಮಾಡಿದ್ರು. ಅಂದರೆ ಒಬ್ಬರನ್ನ ಸಾಯಿಸಿಬಿಟ್ಟು ಗಲಾಟಿನಲ್ಲಿ ಏನಾದರೂ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅವರು ಮೊನ್ನೆ ಅವರು ಮಾತಾಡಿದ್ದು ಹಗುರವಾಗಿ ದುರಹಂಕಾರದ ಮಾತುಗಳಂತ ಅವ್ರಿಗೆ ಅರ್ಥ ಆಯಿತು. ಅಂದರೆ ವಿಪರೀತ ದುರಹಂಕಾರ ಅವ್ರಿಗೆ, ದುರಹಂಕಾರ ಬಂದ್ಬಿಟ್ಟಿದೆ ಅವ್ರಿಗೆ. ಅವರು ಎಲ್ಲ ಹಿಂಬಾಲಕರ ಜೊತೆಲಿ ಗುಂಪಾಗಿ ಬಂದು ಜನಾರ್ದನ್ ರೆಡ್ಡಿ ಅವ್ರ ಮನೆ ದಾಳಿ ಮಾಡೋಂಥ ಟೈಮಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡೋಂಥ ಟೈಮಲ್ಲಿ ಆಮೇಲೆ ಅವ್ರ ಗನ್ಮ್ಯಾನು ನೇರವಾಗಿ ಫೈರ್ ಮಾಡೋಂಥ ಕೆಲಸ ಮಾಡ್ತಾರೆ. ಅವ್ರು ಫೈರ್ ಮಾಡಿರೋಂಥದ್ದು ಕೇವಲ ನಾರಾ ಭರತ್ ರೆಡ್ಡಿ ಅವರ ಶಾಸಕರು ಕಣ್ಣೆದುರುಗಡೆ ನಡೆದಿದ್ರೆ ಕೂಡ ಇದನ್ನ ಅವ್ರ ಪ್ಲಾನ್ ಏನು ತಿರ್ಚಬೇಕು ಅನ್ನೋಂಥ ಪ್ರಯತ್ನ ಮಾಡಿ ಆ ತಿರ್ಚುವಂಥ ಪ್ಲಾನ್ ಅಲ್ಲಿ ಫೇಲ್ ಆಗಿದ್ದಾರೆ. ಯಾಕಂದ್ರೆ ಅವ್ರು ಏನಂದ್ರೆ ಅಂದ್ಕೊಂಡ್ರೆ ಹಳೆ ಕಾಲ ರಾಜಕಾರಣ ಅಂದ್ಕೊಂಡಾರ. ಹಳೆ ಕಾಲ ರಾಜಕಾರಣದಲ್ಲಿ ಅವತ್ತು ಮೊಬೈಲ್ಸ್ ಇದ್ದಿಲ್ಲ, ಅವತ್ತಿನ ಈ ಟೆಕ್ನಾಲಜಿ ಇದ್ದಿಲ್ಲ. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾದಂತಹ ಸತೀಶ್ ರೆಡ್ಡಿ ಅವರು ಎಲ್ಲಿದ್ದಾರೆ? ಅವ್ರಿಗೆ ಬೆಂಗಳೂರದಲ್ಲಿಟ್ಟು ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ, ಎಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಆರೋಪ ಏನು ಅಂದರೆ, ರಾಜಶೇಖರನನ್ನೇ ಕೊಲ್ಲಬೇಕು ಅಂತ ಮೊದಲೇ ಡಿಸೈಡ್ ಆಗಿಬಿಟ್ಟಿತ್ತಂತೆ. ರೆಡ್ಡಿ ಸಮುದಾಯದವರೇ ಆಗಬೇಕು, ಬೇರೆ ಕಮ್ಯುನಿಟಿಯವರು ಯಾರು ಸತ್ತರೆ ಇನ್ನೇನೋ ಟರ್ನ್ ತಗೊಳುತ್ತೆ. ಸಂಜೆ 7ರಿಂದ 8 ಗಂಟೆ ತನಕ 1 ತಾಸು ಜನಾರ್ದನ್ ರೆಡ್ಡಿ ಅವರು ನಮ್ಮ ಜೊತೆಗೆ ಲೈವ್ನಲ್ಲೂ ಕೂತ್ಕೊಂಡಿದ್ರು. ಅವ್ರು ಹೇಳ್ತಾ ಇದ್ರು, ನೋಡಿ 3 ಜನ ಗನ್ಮ್ಯಾನ್ಗಳು ಕಂಟಿನ್ಯೂಸ್ ಆಗಿ ರಾಜಶೇಖರನ ಸುತ್ತಲೂ ಓಡಾಡ್ತಾ ಇದ್ರು ಅಂತ. ವಾಟ್ ಎವರ್ ದೇರ್ ರೀಡಿಂಗ್ ಈಸ್, ರಾಜಶೇಖರನನ್ನು ಉದ್ದೇಶಪೂರ್ವಕವಾಗಿ ಕೊಲ್ಲಲಾಯಿತು ಅನ್ನೋದನ್ನು ನನಗೆ 20 ವರ್ಷಗಳ ಕ್ರೈಮ್ ರಿಪೋರ್ಟಿಂಗ್ ಅನುಭವದಿಂದ ನನಗೆ ಒಪ್ಪೋದಕ್ಕಾಗೋದಿಲ್ಲ. ಇಟ್ ವಾಸ್ ಅ ಮಿಸ್ ಫೈರ್ ಅಂತಲೇ ನನಗನ್ಸೋದು. ಇಟ್ ವಾಸ್ ಅ ಮಿಸ್ ಫೈರ್. ಅದರ್ವೈಸ್ ಆ ಕ್ರೌಡ್ನಲ್ಲಿ ಟಾರ್ಗೆಟ್ ಕಿಲ್ಲಿಂಗ್ ಮಾಡೋದಿದೆಯಲ್ಲ, ಒಬ್ಬನಿಗೆ ಗುರಿ ಇಟ್ಟುಕೊಂಡು ಹೊಡೆಯೋದು, ಅದು ಎಂಥ ಶಾರ್ಪ್ ಶೂಟರ್ ಆದರೂ ಎದೆ ಒಂದು ಸಲ ನಡಗುತ್ತೆ. ಮಿಸ್ಫೈರ್ ಆಗ್ತವೆ, ಕ್ರಾಸ್ ಫೈರ್ ಆಗ್ತವೆ, ಗುಂಡು ಇನ್ನೆಲ್ಲೋ ಹೋಗಿದ್ರೆ ಇಟ್ ಈಸ್ ಕಾಲ್ಡ್ ಸ್ಟ್ರೇ ಬುಲೆಟ್, ಎಲ್ಲಿಗೂ ಹೋಗ್ಬಿಡುತ್ತದು. ಆದರೆ ಒಂದು ಬಂದೂಕನ್ನು ಹ್ಯಾಂಡಲ್ ಮಾಡುವ ಮ್ಯಾಚುರಿಟಿ ಆ ಸೋ ಕಾಲ್ಡ್ ಗನ್ಮ್ಯಾನ್ಗಳಿಗೆ ಇರಲಿಲ್ಲ ಅನ್ನೋದಂತೂ ಸ್ಪಷ್ಟ. ಅದರ್ವೈಸ್ ಹೀಗೆಲ್ಲ ಅಸಹ್ಯ ಆಗಿದೆ. ಇಷ್ಟೆಲ್ಲ ಆಯಿತು. ಇನ್ನು ಕುಮಾರಸ್ವಾಮಿ ಅವರು ಕೂಡ ಪ್ರಿಯಾಂಕ ಖರ್ಗೆ ವರ್ಸಸ್ ಕುಮಾರಸ್ವಾಮಿ ಒಂದು ಟಾಕ್ ಫೈಟ್ ಇದು. ನಮಗೆ ಬುದ್ಧಿ ಹೇಳಬೇಕಾಗಿಲ್ಲ ಅಂತ ಪ್ರಿಯಾಂಕ ಖರ್ಗೆ ಅವರಂದರು.
JDSನವರು BJPಯವರು ನಮಗೆ ಹೇಳಬೇಕಾಗಿಲ್ಲ. ಯಾರ್ಯಾರು ಬಳ್ಳಾರಿನ ಹಾಳು ಮಾಡಿದ್ರು, ಯಾರ್ಯಾರು ಕಲ್ಯಾಣ ಕರ್ನಾಟಕದ ವ್ಯವಸ್ಥೆ ಹಾಳು ಮಾಡಿದ್ರು ಅನ್ನೋದು ಗೊತ್ತಿದೆ ಅಂತ. ಅದು ಕುಮಾರಸ್ವಾಮಿ ಅವ್ರದ್ದೊಂದು ಉತ್ತರ ಕೇಳಿಸ್ಕೊಳ್ಳಿ. ಈ ಬಗ್ಗೆ ವಿರೋಧ ಪಕ್ಷದವರು ಎಷ್ಟು ಕಮ್ಮಿ ಮಾತಾಡಿದ್ರೆ ಅಷ್ಟೇ ಒಳ್ಳೇದು. ಯಾರ್ಯಾರು ಬೆಳ್ಳಾರಿಯನ್ನ ಹಾಳು ಮಾಡಿದ್ರು, ಯಾರ್ಯಾರು ನಮ್ಮ ಕಲ್ಯಾಣ ಕರ್ನಾಟಕವನ್ನ ಹಾಳು ಮಾಡಿದ್ರು, ಕಾನೂನು ಸುವ್ಯವಸ್ಥೆ ಇರಬಹುದು, ಅದರ ಪ್ರಗತಿಗೆ ಅಡ್ಡಿಗಾಲು ಹಾಕಿದ್ರು, ಅಂಥವ್ರ ಹತ್ರ ಪಾಠ ಕಲಿಯೋದು ಏನೂ ಇಲ್ಲ ನಮ್ಮ ಹತ್ರ. ಯಾರು ಇವರೆಲ್ಲ BJPಯವರು JDS ಅವರು ಇದ್ರ ಬಗ್ಗೆ ಮಾತಾಡಕ್ಕೆ? ಜೈಲಿಗೆ ಹೋಗಿ ಬಂದವ್ರಿಗೆ ಸಮರ್ಥನೆ ಮಾಡ್ಕೊಂತಾರ? ಇನ್ನೂ ಕೇಸ್ ನಡೆದಿದೆ ತಾನೆ, ಸದಸ್ಯತೆ ರದ್ದಾಗಿತ್ತು, ನಿಮ್ಗೆ ನೆನಪಿದ್ರೆ. ಇವತ್ತು ಯಾರು ಕಾನೂನು ಸುವ್ಯವಸ್ಥೆ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಅವರ ಸದಸ್ಯತೆನೇ ರದ್ದಾಗಿತ್ತಲ್ಲ, ಸುಪ್ರೀಂ ಕೋರ್ಟಿಗೆ ಹೋಗಿ ಸ್ಟೇ ತಂದಿರೋದು. ನೋಡಿ, ಮಾನ್ಯ ಕುಮಾರಸ್ವಾಮಿ ಅವರಿಗೆ ನಾನು ಮನವಿ ಮಾಡ್ಕೊಂತಾ ಇದ್ದೀನಿ, ಈಗ ಮೇಲೆ ನಿಮ್ಮ ಸರ್ಕಾರನೇ ಇರೋದು, ನೀವು NDAನಲ್ಲಿ ಇರೋದು, ದಯವಿಟ್ಟು CBI ಅವರು ರಜನೀಶ್ ಗೋಯಲ್ ಅವರಿಗೆ ಏನು ಪತ್ರ ಬರೆದಿದ್ದಾರೆ ಅಂತ ಓದ್ಕೊಳ್ಳಿ. ಇವರೇನು ಮಾಡೋರೆ ಕಲ್ಯಾಣ ಕರ್ನಾಟಕನ? ಇವರೇನು ಉದ್ಧಾರ ಮಾಡೋರೆ? ಪ್ರಿಯಾಂಕಾ ಖರ್ಗೆ ಇಷ್ಟು ವರ್ಷ ಮಂತ್ರಿ ಆಗಿರೋದು ಒಂದು ಭಾಗ. ಇವ್ರ ತಂದೆ ಎಷ್ಟು ವರ್ಷ ಇದ್ರು ಮಂತ್ರಿ? ಕಲ್ಯಾಣ ಕರ್ನಾಟಕ ಬಿಟ್ಬಿಡಿ, ಗುರ್ಮಿಟ್ಕಲ್ 8 ಬಾರಿ MLA ಅಲ್ವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು? ಏನಪ್ಪ ಮಾಡಿರೋದು ಗುರ್ಮಿಟ್ಕಲ್ಗೆ? ನೀವು ಏನ್ ಡೆವಲಪ್ಮೆಂಟ್ ಮಾಡಿದಿರಿ? ಕಲ್ಯಾಣ ಕರ್ನಾಟಕ ಒಂದ್ ಕಡೆ ಹೇಳೋಣ, ನೀವೇನು ಮಾಡಿದಿರಪ್ಪ? ನೀನು ನಿಮ್ಮಪ್ಪ ಇಬ್ರು, ನಿಮ್ಮದೇನು ಕಾಂಟ್ರಿಬ್ಯೂಷನ್ ಅಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ? ಯಾವ ತನಿಖೆ ನಡೆಸ್ತೀರ ಅದನ್ನೇ ನಾನು ಕೇಳ್ತಾ ಇರೋದು. ಈಗ ಇಬ್ರು ಡಾಕ್ಟರ್ನ ಯಾಕಪ್ಪ ಕರ್ಸದ್ರಿ? ಈಗ ಆಯ್ತಪ್ಪ, ಒಂದೇ ಬಾರಿ ಆಗಿದೆ ಅಂತಲೇ ಇಟ್ಕೊಳ್ಳೋಣ. 3 hours ಆದ್ಮೇಲೆ ಇನ್ನೊಬ್ಬ ಡಾಕ್ಟರ್ ಯಾಕೆ ಬಂದ? ಯಾತಕ್ಕೆ ಮತ್ತೆ ಸೆಕೆಂಡ್ ಟೈಮ್ ಕರ್ಸ್ಕೊಂಡ್ರ? ಅವ್ರನ್ನ ಪೂಜೆ ಮಾಡಕ್ ಕರ್ಸಿದ್ರ ಇನ್ನೊಬ್ಬ ಡಾಕ್ಟರ್ನ? ಈ ಮಧ್ಯದಲ್ಲಿ ಇನ್ನೊಂದು ತಲೆದಂಡ ಆಯಿತು, ಪೊಲೀಸ್ ಅಧಿಕಾರಿಯ ತಲೆದಂಡ. ವರ್ತಿಕಾ ಕಟಿಯಾರ್ ಅವರು ಬಳ್ಳಾರಿ ವಲಯದ IGP ಆಗಿದ್ದರು, ಘಟನೆ ನಡೆದ ಸ್ಥಳದಲ್ಲೇ ಇದ್ದರು. ಇವರನ್ನು ಟ್ರಾನ್ಸ್ಫರ್ ಮಾಡಿ ಇವರ ಜಾಗಕ್ಕೆ ಹರ್ಷ ಅವರನ್ನು ತರಲಾಗಿದೆ. 6 ತಿಂಗಳಿಂದ ಬಳ್ಳಾರಿ ವಲಯಕ್ಕೆ ಬಂದಿದ್ದರು ವರ್ತಿಕಾ ಕಟಿಯಾರ್ ಅವರು IGP ಆಗಿ. ಈಗ ಅವರನ್ನು ನಾಗರಿಕ ಹಕ್ಕುಗಳ ನಿರ್ದೇಶನಾಲಯದ DIG ಆಗಿ ಟ್ರಾನ್ಸ್ಫರ್ ಮಾಡಲಾಗಿದೆ. ಅವರ ಜಾಗಕ್ಕೆ ಹಿರಿಯ IPS ಅಧಿಕಾರಿ ಹರ್ಷ ಅವರು ಬಂದಿದ್ದಾರೆ. ಡೀಟೇಲ್ ಆಗಿ ಹೇಳಿದರೆ ಇನ್ನೂ 15 ನಿಮಿಷ ಆಗುವಷ್ಟು ಸುದ್ದಿ ಬಳ್ಳಾರಿದೇ ಇದೆ, ಬಟ್ ಹುಬ್ಬಳ್ಳಿ ಸುದ್ದಿ ಹೇಳಬೇಕು ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.